ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರೆ ಬುತ್ತಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಟ್ರಿಪ್ಪಿಗೆ ಹೋದಾಗ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಳ್ಳಿ ಕಡೆ ಭೂಮಿ ಹುಣ್ಣಿಮೆ, ಶೀಗೆ ಹುಣ್ಣಿಮೆ ಏನಂತ ಕರೀತಾರೆ. ಸೊ ಆ ಟೈಮಲ್ಲಿ ಈ ರೈಸ್ನ ಮಾಡ್ತಾರೆ. ನೀವು ಮನೇಲಿ ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಬನ್ನಿ ಈ ಕರಿ ಬುತ್ತಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಚಿಕ್ಕ ಬಾಳ್ಗೆಗೆ ಗುರಳ್ಳು ಅಂದರೆ ಹುಚ್ಚೆಳ್ಳು ಪುಡಿನ ಫ್ರೈ ಮಾಡ್ಕೋಬೇಕು. ಮೊದಲನೇದಾಗಿ ಇದನ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು, ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚಟ್ಪಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದಾಗಿದೆ. ಒಂದು ಪ್ಲೇಟಿಗೆ ತೆಗೆದು ಆರಕ್ಕಿಡ್ತಾ ಇದ್ದೀನಿ. ಹಾಗೆ ಅದೇ ಬಾಳ್ಗೆಗೆ ನಾನಿಲ್ಲಿ 4 ಸ್ಪೂನಷ್ಟು ಧನಿಯಾನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ. ಇದೆರಡನ್ನೂ ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಯಾವುದನ್ನು ಕೂಡ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಡಿ, ಸೀದು ಹೋಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿಯೇ ಹುರ್ಕೋಬೇಕು. ಅಂದಾಗ ಚೆನ್ನಾಗಿ ಹುರಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಕೂಡ ಫ್ರೈ ಆಗಿದೆ. ಇದನ್ನೂ ಒಂದು ಪ್ಲೇಟಿಗೆ ತೆಗಿತೀನಿ. ಇದನ್ನು ಕೂಡ ಆರಕ್ಕಿಡೋಣ. ಇವಾಗ ಹುರುಳಿಕಾಳು, ಒಂದು ಚಿಕ್ಕ ಬೌಲಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಕೂಡ ಹದವಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಇವಾಗ ಹಾಕಿದ್ದೀನಿ. ಇದೆಲ್ಲನೂ ಇವಾಗ ಆರಕ್ಕಿಡೋಣ. ಇದೆಲ್ಲ ಆರೋವರೆಗೂ ನಾವಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೋಬೇಕು. ನೋಡಿ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದ ನಂತರ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಕಡಲೆ ಬೀಜನ ಹಾಕಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಕಡಲೆ ಬೀಜನ ಹಾಕ್ಕೋಬೋದು, ಬೇಡ ಅನಿಸಿದರೆ ಬಿಡ್ಬೋದು, ಆಪ್ಷನಲ್ಲು. ಇದನ್ನು ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಒಂದು ಬೇಳೆಯಲ್ಲಿ 2 ಭಾಗ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಈ ರೈಸ್ಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆ ಒಂದು ಒಳ್ಳೆ ಘಮ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನಿಲ್ಲಿ 2 ಕಡ್ಡೆಯಷ್ಟು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. 1.5 ಇಂದ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರನ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಮಕ್ಕಳು ತಿಂತಾ ಇದ್ದರೆ ಖಾರನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆಯಲ್ಲಿ ಈ ಥರ ಅಚ್ಚ ಖಾರದ ಪುಡಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗುತ್ತೆ. ಇವಾಗ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಹುಣಸೆ ಹಣ್ಣಿನ ರಸನ ತೆಗಿತಾ ಇದ್ದೀನಿ. ಒಂದು ಈರುಳ್ಳಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ಅದರ ರಸನ ತೆಗೆದಿದ್ದೀನಿ. ಹಸಿದು ಹಾಗೆ ರಸ ಸೇರಿಸಬಾರ್ದು, ಅದಕ್ಕೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿ ಬರಬೇಕು. ಅಲ್ಲಿ ಹುಣಸೆ ಹಣ್ಣು ರಸ ಕುದಿಯೋವರೆಗೂ ನಾನಿಲ್ಲಿ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಕಾಳುಗಳು ಅದೆಲ್ಲ ಒಂದ್ಸರಿ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು 1/4 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸಿದ್ದೀನಿ. ಸಾಸಿವೆ ಯಾವುದೇ ಕಾರಣಕ್ಕೂ ಹುರ್ಕೋಬಾರ್ದು, ಹಸಿದು ಹಾಗೆ ಸೇರಿಸ್ಬೇಕು. ಅದಕ್ಕೋಸ್ಕರ ಫ್ರೈ ಮಾಡಿರೋಂತಹ ಕಾಳು ಜೊತೆಗೆ 1/4 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹುಚ್ಚೆಳ್ಳು ಪುಡಿ ಮತ್ತು ನಾವೇನು ಫ್ರೈ ಮಾಡಿದ್ವಿ ಜೀರಿಗೆ, ಹುರುಳಿಕಾಳು, ಧನಿಯಾ ಅದೆಲ್ಲನೂ ಕೂಡ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಟಿದ್ದೀನಿ. ಇಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಬೇಕು. ಜಾಸ್ತಿ ಬೆಲ್ಲ ಬೇಡ, ಯಾಕಂದರೆ ರೈಸು ಹುಳಿ ಆಗಿದ್ರೇ ಇದು ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ.
ಇವಾಗ ಒಂದು ಸೈಡ್ ನಾನು ರೈಸ್ ಕೂಡ ಮಾಡಿ ಆರಕ್ಕಿಟ್ಟಿದ್ದೆ. ನೋಡ್ಬೋದು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಈ ರೈಸ್ಗೆ ಗುರಳ್ ಪುಡಿ ಅಂದರೆ ಹುಚ್ಚೆಳ್ಳು ಪುಡಿನ ಮೊದಲನೇದಾಗಿ ಸೇರಿಸ್ಬಿಟ್ಟು ಅನ್ನ ಮತ್ತು ಪುಡಿ ಚೆನ್ನಾಗಿ ಕೂಡ್ಕೋಬೇಕು. ಹಾಗೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನಿಲ್ಲಿ ಅರ್ಧ kgಯಷ್ಟು ಅಕ್ಕಿನ ಅನ್ನ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲನೂ ಒಟ್ಟಿಗೆ ಸೇರಿಸಬಾರ್ದು, ಸ್ಟೆಪ್ ಬೈ ಸ್ಟೆಪ್ಪು ಸೇರಿಸ್ತಾ ಹೋಗಬೇಕು. ನಾನು ಹೇಗೆ ಸೇರಿಸಿದ್ದೀನಿ ಒಂದಾದ ಮೇಲೆ ಒಂದು, ಅದೇ ಥರನೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ನೋಡಿ, ಗುರಳ್ ಪುಡಿ ಆದಮೇಲೆ ಹುಚ್ಚೆಳ್ಳು ಪುಡಿ ಏನು ಸೇರಿಸಿದ್ವಿ ಅದಾದಮೇಲೆ ನಾವೇನು ಪುಡಿ ಮಾಡ್ಕೊಂಡಿರ್ತೀವಿ, ಹುರುಳಿಕಾಳು ಮತ್ತು ಧನಿಯಾ, ಜೀರಿಗೆ, ಸಾಸಿವೆ, ಆ ಪುಡಿನ ಸೇರಿಸ್ಬಿಟ್ಟು ಅದು ಕೂಡ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಇಲ್ಲಿ ಅನ್ನಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೆ, ಅದು ಬಿಟ್ಟರೆ ಒಗ್ಗರಣೆಗಾಗಿರ್ಬೋದು ಪುಡಿಗಳಿಗೆ ಯಾವುದಕ್ಕೂ ಕೂಡ ಉಪ್ಪನ್ನ ಸೇರಿಸಿಲ್ಲ. ಅದಕ್ಕೋಸ್ಕರ ಉಪ್ಪನ್ನ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ನಾವೇನು ಹುಣಸೆ ಹಣ್ಣು ಬೆಲ್ಲ ರಸ ಮಾಡಿಟ್ಕೊಂಡಿರ್ತೀವಿ ಅದನ್ನ ಸೇರಿಸ್ಕೋಬೇಕು. ಇಲ್ಲಿ ಹುಣಸೆ ಹಣ್ಣಿನ ರಸ ಜಾಸ್ತಿ ಇರಬೇಕು, ಹುಳಿ ಬಂದ್ರೇ ಚೆನ್ನಾಗಿರುತ್ತೆ ರೈಸು. ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಸೇರಿಸ್ಕೊಂಡಿರಬೇಕು. ನೋಡಿ, ಈ ರಸನ ಸೇರಿಸಿ ಇದು ಕೂಡ ಚೆನ್ನಾಗಿ ಕೂಡ್ಕೊಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಫೈನಲಾಗಿ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಿ ಆ ಒಗ್ಗರಣೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ರೈಸು ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಇದನ್ನ ನೀವು ಹಾಗೆ ಕಲಿಸ್ಬಿಟ್ಟು ತಿನ್ಬೋದು, ಅಥವಾ ಈ ಥರ ಉಂಡೆಗಳಾಗಿ ಕೂಡ ಮಾಡ್ಕೋಬೋದು. ನಾವೇನಂಗೆ ಮೊಸರು ಬುತ್ತಿನ ಕಟ್ತೀವಿ, ಬುತ್ತೆ ಗುಂಡುಗಳಾಗಿ, ಆ ಥರ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಗುಂಡುಗಳನ್ನ ಕಟ್ತಾ ಇದ್ದೀನಿ. ನೀವು ಹಾಗೆ ಆದರೂ ತಿನ್ಬೋದು, ಅಥವಾ ಈ ಥರ ಟ್ರಿಪ್ಪಿಗೆಲ್ಲರೂ ಹೊಂಟಾಗ ಈ ಥರ ಗುಂಡುಗಳನ್ನ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೈಸ್ ಅಂತೂ ಸಖತ್ ಟೇಸ್ಟ್ ಆಗುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ನೀವು ಟ್ರಿಪ್ಪಿಗೆ ಹೋಗುವಾಗ ಆಗಿರ್ಬೋದು, ಅಥವಾ ಮನೇಲಿ ಯಾವಾಗಾದರೂ ತಿನ್ಬೇಕು ಅನ್ನಿಸ್ದಾಗ ಆಗಿರ್ಬೋದು, ಅಥವಾ ಭೂಮಿ ಹುಣ್ಣಿಮೆ, ಶೀಗೆ ಹುಣ್ಣಿಮೆಗೆ ಕೂಡ ನೀವು ಮಾಡ್ಕೋಬೋದು ಇದನ್ನ. ನೋಡಿ, ಗುಂಡುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.